ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ 13ನೇ ಕೆಎಸ್ಆರ್ಪಿ ಪಡೆ ಸ್ಥಾಪನೆಗೆ ರಾಜ್ಯ ಸರ್ಕಾರ ಕ್ರಮ ವಹಿಸಬೇಕೆಂದು ಜೆಡಿಎಸ್ ಮುಖಂಡರಾದ ಸಣ್ಣ ನರಸಿಂಹ ನಾಯಕ ಅವರು ಒತ್ತಾಯಿಸಿದ್ದಾರೆ. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ರಾಯಚೂರು ಜಿಲ್ಲೆಯಲ್ಲಿ ಸ್ಥಾಪಿಸಲಿರುವ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪಡೆ ಹಣಕಾಸು ಇಲಾಖೆಯ ಅನುಮೋದನೆ ವಿಳಂಬವಾಗಿದೆ. ಕೆಎಸ್ಆರ್ಪಿ ಸ್ಥಾಪನೆ ಮಾಡುವಂತೆ ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳು ಸರ್ಕಾರ 2ನೇ ಅವಧಿಗೆ ಮನವಿ ಮಾಡಿದರೂ ಕೈತಪ್ಪಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಉದ್ದೇಶದಿಂದ 13ನೇ ಕೆಎಸ್ಆರ್ಪಿ ಪಡೆಯನ್ನು ಜಿಲ್ಲೆಯಲ್ಲಿ ಸ್ಥಾಪಿಸಬೇಕಾಗಿದೆ. ವಿವಿಧ ಸಂಘಟನೆಗಳು ಈ ಜಿಲ್ಲೆಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇರತಕ್ಕಂಥ 25ಕ್ಕೂ ಹೆಚ್ಚು ಶಾಸಕರು, ಸಚಿವರು, ಸಂಸದರು ಎಲ್ಲರೂ ಇದ್ದು ಇವತ್ತು ಇದನ್ನು ನಮ್ಮ ಆಂಧ್ರ ಗಡಿಭಾಗ, ತೆಲಂಗಾಣ ಗಡಿಭಾಗದಾಗಿರ್ತಕ್ಕಂಥ ನಮ್ಮ ಜಿಲ್ಲೆ, ಅದಾದ ಮೇಲೆ ಶಕ್ತಿನಗರದ ಪವರ್ ಪ್ಲಾಂಟ್ ಇದೆ, ಅದಾದ ಮೇಲೆ ಇಲ್ಲಿ ಏರ್ಪೋರ್ಟ್ ಆಗಿದೆ, ಅದಾದ ಮೇಲೆ ಇವತ್ತು ದೊಡ್ಡ ದೊಡ್ಡ ಜಾತ್ರೆಗಳು, ಇವತ್ತು ಪಂಚಮುಖಿ ಇರ್ಬೋದು, ನೀರ್ಮಾನಿ ಎಲ್ಲ ಇರ್ಬೋದು, ಅರವಿಯಲ್ಲಿ ಹುಲಿಗನ್ ಇರ್ಬೋದು, ಇವತ್ತು ಗುರುಗುಂಡ ಅಂಬರೇಶ್ವರ ಇರ್ಬೋದು, ದೇವರ ಶಕ್ತಿನಗರ ಸೂಗುರೇಶ್ವರ ಇರ್ಬೋದು, ದೊಡ್ಡ ದೊಡ್ಡ ಜಾತ್ರೆಗಳಿವೆ. ಇವತ್ತು ಅವಶ್ಯಕತೆ ಆದಂದ್ರೆ ಗುಲ್ಬರ್ಗದಿಂದ ಕಳಿಸಬೇಕಂದ್ರೆ 200 ಕಿಲೋಮೀಟರ್, ಮುಂದಿನ ಭಾಗದಿಂದ ಕಳಿಸಬೇಕಂದ್ರೆ 300 ಕಿಲೋಮೀಟರ್ ಮೇಲ್ಪಟ್ಟ. ಅದಕ್ಕೆ ಇಲ್ಲೇ ನಮ್ಮ ಜಿಲ್ಲೆದಾಗ ಆದ್ರೆ ಬಹಳಷ್ಟು ಅನುಕೂಲ ಆಗ್ತದೆ ಅಂತೇಳಿ ನಾವು ಇವರೆಲ್ಲ ಶಾಸಕರು ಇವರೆಲ್ಲ ಲೆಟರ್ನು ಕೊಟ್ಟಾರ. ಆದ್ರೆ ಸಿದ್ದರಾಮಯ್ಯ ಸಾಹೇಬರಿಗೆ ಗಟ್ಟಿಯಾಗಿ ಮಾತಾಡಿದ್ರೆ ಅಪ್ರೂವ್ ತಗೊಳಕ್ಕಾಗಲ್ಲ. 2 ಸಲ ಆಗ್ತಿದ್ರು ರಿಜೆಕ್ಟ್ ಮಾಡಿ. ಅದಕ್ಕೆ ಇದು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆದ್ರೆ ಬಹಳಷ್ಟು ಜನಕ್ಕೆ ಇವತ್ತು 5-6 ಸಾವಿರ ಜನಕ್ಕೆ ಇವತ್ತು ಉದ್ಯೋಗ ಸಿಗದಂಗ ನಮ್ಮ ಜಿಲ್ಲೆಗೆ ಅನುಕೂಲ ಆಗ್ತದ. ಬಹಳ ನಿರುದ್ಯೋಗಿಗಳು ಬಹಳಷ್ಟು ಬಡ ಮಕ್ಕಳಲ್ಲಿ. ಅದಕ್ಕೆ ಇದು ಮಾಡೋದ್ರಿಂದ ಅವಶ್ಯಕತೆ ಅದ. ಅದಕ್ಕೆ ಇವ್ರು ಯಾಕ ಧ್ವನಿ ಎತ್ತುತ್ತಾ ಇಲ್ಲ. ಇವತ್ತು ನೋಡು, ನಮ್ಮ ಜೆಡಿಎಸ್ ಶಾಸಕ ಇದ್ದ ಶರಣೇಗೌಡರು ಮಾತಾಡಿದ್ರ ಬಗ್ಗೆ, ಆದ್ರೆ ಇಲ್ಲಿರ್ತಕ್ಕಂಥ ಶಾಸಕರು ಇದ್ರ ಬಗ್ಗೆ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಇವ್ರಿಗೇನು ಅವಶ್ಯಕತೆ ಇಲ್ಲ ಇದು. ಯಾಕಂದ್ರೆ ಇವತ್ತು ಪೊಲೀಸ್ ಸಿಬ್ಬಂದಿ ಇವತ್ತು ಇದ್ರೆ ನಮ್ಗೆ ಎಲ್ಲಿ ಸುವ್ಯವಸ್ಥೆ ಕಾನೂನು ಕಾಪಾಡಕ್ಕೆ ಅನುಕೂಲ ಆಗ್ತದ. ಇವೆಲ್ಲ ಇದ್ದ ಸಲುವಾಗಿ ಇಲ್ಲಿ ಬಹಳಷ್ಟು ಅವಶ್ಯಕತೆ ಅದ. ಅದಕ್ಕೆ ಇವೆಲ್ಲ ಧ್ವನಿ ಎತ್ತಬೇಕು. ಈ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರನ್ನ ಇವತ್ತು ಧ್ವನಿ ಎತ್ತಿ ಇವರು ಗಟ್ಟಿಯಾಗಿ ಕುಂತು ಮಾಡಿಸ್ಕೊಂಡು ಬಂದ್ರೆ ಅನುಕೂಲ ಆಗ್ತದ. ಇಲ್ಲಾಂದ್ರೆ ಇವ್ರ ಕೈಲಿ ಮಾಡಕ್ ಆಗೋದಿಲ್ಲ ಅಂದ್ರೆ ಇವರೆಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಕೊಡೋದು ಉತ್ತಮ ಅಂತ ನನ್ನ ಭಾವ. ಯಾಕಂದ್ರೆ ಇವತ್ತು ನಾನು ಅದು ಮಾಡಿದೆ ಇದು ಮಾಡಿದೆ, ಇವತ್ತು ನೋಡಿ KK ಆಡಿದ್ರೆ ಕೋಟ್ಯಾಂಗಟ್ಟಲೆ ದುಡ್ಡು ವಾಪಸ್ ಖರ್ಚು ಮಾಡಕ್ ಆಗ್ಬೇಕು. ಅದೇ ದುಡ್ಡಿನಿಂದ ತಂದು ಇವತ್ತು ಇಲ್ಲಿ ಮಾಡಕ ಜಾಗನೂ ನಮ್ಮಲ್ಲಿ ಲಭ್ಯ ಇದೆ. ಇವತ್ತು ನೋಡಿ ಇಲ್ಲೇ ಜಮದಿನಿ ಪಕ್ಕದಾಗ 235 ಎಕರೆ ಲ್ಯಾಂಡ್ ಇದೆ, 130 ಸರ್ವೆ ನಂಬರ್. ಅದಾದ್ಮೇಲೆ ಇಲ್ಲಿ ಮತ್ತೊಂದು ಸಲ ಅದೊಂದು ಫೈಲ್ ಫುಟಪ್ ಮಾಡಿ ಕಳ್ಸ ಅಂತ ಹೇಳಂತ ಇವ್ರನ್ನ ಇಲ್ಲೇ ಪೆಂಡಿಂಗ್ ಇಟ್ಕೊಂಡು ಕೂತಾರ. ದಯಮಾಡಿ ಕಳಿಸ್ಕೊಡ್ಬೇಕು ಜಿಲ್ಲಾ ಅಧಿಕಾರಿಗಳು ಕಳಿಸ್ಕೊಟ್ರೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಸಾಹೇಬರು ಇದನ್ನು ಅಪ್ರೂವ್ ಮಾಡಿಕೊಟ್ರೆ ನಮ್ಮ ಜಿಲ್ಲೆಗೆ ಅನುಕೂಲ ಆಗ್ತದ. ಇವತ್ತು ಒಬ್ಬ PM ಬಂದ್ರೆ ಬಂದೋಬಸ್ತ್ ತರಬೇಕಾದ್ರೆ ಬೇರೆ ಕಡೆಯಿಂದ ತರಬೇಕು, ಒಬ್ಬ CM ಬಂದನು ಬಂದೋಬಸ್ತ್ ಬೇರೆ ಕಡೆಯಿಂದ ತರಬೇಕು. ಅದಕ್ಕೆ ಇವೆಲ್ಲ ಇಲ್ಲೇ ನಮ್ಮ ಜಿಲ್ಲೆದಾಗ ಆದ್ರೆ ಗಡಿಭಾಗ ಜಿಲ್ಲೆ ಆದ ನಮ್ಮ ರಾಯಚೂರು ಅನುಕೂಲ ಆಗ್ತದ. ಯಾಕಂದ್ರೆ